ಸುಮಾರು ವರ್ಷಗಳಿಂದ ನೆಲಮಂಗಲ ಕ್ಷೇತ್ರದ ಜೆಡಿಎಸ್ ಕಾರ್ಯಕರ್ತನಾಗಿ ಮತ್ತು ತಾಲೂಕು ಉಪಾಧ್ಯಕ್ಷರಾಗಿ ಸಂಘಟನೆ ಮಾಡಿದ್ದು ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಬೇಸತ್ತು ಕಾಂಗ್ರೆಸ್ ಸೇರ್ಪಡೆಗೊಂಡ ನಂತರ ಇದೇ ಮೊದಲ ಬಾರಿಗೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಲೂರು ಹೋಬಳಿಯ ಲಕ್ಕೆನಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಪ್ರಭಾವಿ ಮುಖಂಡ ಹನುಮಂತಯ್ಯ ಮತ್ತು ಶ್ರೀ ಗಂಗಾ ಪ್ರತಿಷ್ಠಾನ ಹಾಗೂ ಡಾಕ್ಟರ್ ವಿ ಆಂಜಿನಪ್ಪನವರ ಸಮಾಜ ಸೇವಾ ಪ್ರತಿಷ್ಠಾನ ಸಂಯುಕ್ತಾಶ್ರಯದಲ್ಲಿ 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು. ಗ್ರಾಮೀಣ ಪ್ರದೇಶದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ 27 ಜನ ವಿದ್ಯಾರ್ಥಿಗಳಿಗೆ ಕಾಂಗ್ರೆಸ್ ಪ್ರಭಾವಿ ಮುಖಂಡ ಹನುಮಂತಯ್ಯನವರು ಬಹುಮಾನ ವಿತರಿಸಿದರು. ಕಾಂಗ್ರೆಸ್ ಪ್ರಭಾವಿ ಮುಖಂಡ ಹನುಮಂತಯ್ಯ ಮಾತನಾಡಿ, ಶ್ರೀ ಆಂಜನೇಯ ಸ್ವಾಮಿ ಉಲ್ಲೂರಮ್ಮ, ಶ್ರೀ ಗೂಬೆ ಕಲ್ಲಮ್ಮ, ಶ್ರೀ ರೇಣುಕಾ ಪರಮೇಶ್ವರಿ ದೇವಾಲಯ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಂಸ್ಥಾನದ ಅಡಿ ಲಕ್ಕೆನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 10ಕ್ಕೂ ಅಧಿಕ ಗ್ರಾಮಗಳ 25ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ 50,000ಕ್ಕೂ ಅಧಿಕ ನಗದು ಬಹುಮಾನ ವಿತರಣೆ ಮಾಡಿದ್ದೇವೆ. ಊರ ಜಾತ್ರೆ ಜೊತೆಗೆ ಗ್ರಾಮದ ಸಮಾಜ ಸೇವಾ ರತ್ನ ಆದರ್ಶ ದಂಪತಿ ಹಾಗೂ ಗ್ರಾಮದ ಹಿರಿಯ ಮಹಿಳೆಯರಿಗೆ ಸನ್ಮಾನವನ್ನು ಪ್ರತಿಷ್ಠಾನದಿಂದ ಕೈಗೊಳ್ಳಲಾಗಿತ್ತು. ಕುಂಚಿಟಿಗ ಸಮಾಜದ ಪ್ರಭಾವಿ ಮುಖಂಡರಾದ ಡಾಕ್ಟರ್ ವಿ ಆಂಜಿನಪ್ಪ ಪ್ರತಿಷ್ಠಾನದಿಂದ ಮೊದಲ ಕಾರ್ಯಕ್ರಮವಾಗಿದ್ದು 250 ವಿದ್ಯಾರ್ಥಿಗಳಿಗೆ ಸಹಕಾರ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಾಜಮುಖಿ ಕೆಲಸ ನಿರ್ವಹಿಸುತ್ತೇವೆ ಎಂದರು. ಹೆಚ್ಚಿನ ಶಿಕ್ಷಣ ಕ್ಷೇತ್ರಕ್ಕೆ ಒತ್ತು ಕೊಟ್ಟು ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿರ್ತಕ್ಕಂತಹ ಹಾಗೂ ಕೊಡುಗೈ ದಾನಿಗಳಾದಂತಹ ಹುಚ್ಚಪ್ಪಣ್ಣನವರೇ ಹಾಗೂ ಲಕ್ಕೆನಹಳ್ಳಿ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆದಂಥ ಸಿದ್ದರೇಗೌಡರವರೇ ಹಾಗೂ ವಿಶ್ವ ಕುಂಚಿಟಿಗರ ಪರಿಷತ್ ಅಧ್ಯಕ್ಷರಾದಂಥ ನಮ್ಮ ಗುರುಗಳು ಆದಂತಹ ಸನ್ಮಾನ್ಯ ಡಾಕ್ಟರ್ ವಿ ಆಂಜಿನಪ್ಪಣ್ಣನವರೇ ಹಾಗೂ ಚಲನಚಿತ್ರ ನಟರಾದಂತಹ ಯುವ ಮಿತ್ರರು ಆದಂತಹ ಭರತ್ರವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಗ್ರಾಮದ ಮುಖಂಡರೇ, ಸೋದರ ಸೋದರಿಯರೇ, ಗುರು ಹಿರಿಯರೇ, ಈ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ಹೆಚ್ಚಿನದಾಗಿ ಮಾಡಬೇಕು ಅಂತ ನಮ್ಮ ಗುರುಗಳು ಹೇಳಿದರು. ನನ್ನ ಬಾಮೈದ ಹಾಗೂ ನನ್ನ ಸಹೋದರ ಅಕಾಲ ಮೃತ್ಯುಕ್ಕೆ ತುತ್ತಾಗಿದ್ದರಿಂದ ಈ ಕಾರ್ಯಕ್ರಮ ಹೆಸರಿಟ್ಟುಬಿಟ್ಟಿದ್ದೀವಿ. ಹೇಗೋ ಹಬ್ಬದ ದಿವಸ ಮುಗಿಸ್ಬಿಡೋಣ ಅಂತ ಹೇಳಿ ಗುರುಗಳು ಹೇಳಿದ್ರಿಂದ ಚಿಕ್ಕದಾಗಿ ಚೊಕ್ಕವಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನದಾದಂತಹ ಇಡೀ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡ್ತಕ್ಕಂತಹ ಲೆಕ್ಕೆನಹಳ್ಳಿಯೂ ಕೂಡ ಒಂದು ಹೆಸರು ಆಗಬೇಕು ಅಂತಕ್ಕಂಥ ಕಾರ್ಯಕ್ರಮನ ಈ ಭಾಗದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಹಾಗೂ ಆಂಜಿನಪ್ಪಣ್ಣನವರ ಮಾರ್ಗದರ್ಶನ ಮುಖಾಂತರ ಮುಂದೊಂದು ದಿನ ಈ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಮಾಡ್ತೀವಿ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಯಾವುದೇ ಪಕ್ಷ ಭೇದ ರಾಜಕೀಯ ಹೊರತುಪಡಿಸಿ ಸಮಾಜದ ಎಲ್ಲ ವರ್ಗದಲ್ಲಿಯೂ ಸೇವೆ ಮಾಡಿರ್ತಕ್ಕಂತಹ ಸೇವಾಕರ್ತರನ್ನು, ಮುಖಂಡರನ್ನು, ಎಲ್ಲ ಸಮುದಾಯದವರನ್ನು ಈ ವೇದಿಕೆಯಲ್ಲಿ ಕರೆಸಿ ಅವರು ಮಾಡಿರ್ತಕ್ಕಂತಹ ಸೇವೆಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅಂತ ಆಂಜಿನಪ್ಪಣ್ಣವರು ಕಾರ್ಯಕ್ರಮದಲ್ಲಿ ರೂಪಿಸಿದಾಗ ಅದಕ್ಕೆಲ್ಲ ಕೂಡ ಒಮ್ಮತದಿಂದ ನಾವೆಲ್ಲರೂ ಕೂಡ ವಿಶ್ವ ಕುಂಚಿಟಿಗರ ಪರಿಷತ್ತಿನ ಎಲ್ಲ ಡೈರೆಕ್ಟರ್ಗಳು ಕುಂತು ಹುಟ್ಟೂರಿನಲ್ಲಿ ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ. ಮುಂದೊಂದು ದಿನ ಹೆಚ್ಚಿನದಾದಂತಹ ನಿಮ್ಮ ಸಹಕಾರದಿಂದ ಈ ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡ್ತಾನ ಅಂತ ಹೇಳ್ತಾ ನನಗೆ ಮಾತಾಡೋರು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ, ಮಾಧ್ಯಮ ಮಿತ್ರರಿಗೂ ಕೂಡ, ಗುರು ಹಿರಿಯರಿಗೂ ಕೂಡ, ಎಲ್ರಿಗೂ ಕೂಡ ನಮಸ್ತಾ. ನನ್ನ ಎರಡು ಮಾತನ್ನು ಅವಕಾಶ ಮಾಡಿಕೊಟ್ಟರೆ ನಿಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞರಾದ ಡಾಕ್ಟರ್ ಟಿ.ಎಂ. ಉಚ್ಚಪ್ಪ, ಲಕ್ಕೆನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್. ಸಿದ್ದೇಗೌಡ, ಗ್ರಾಮದ ಮುಖಂಡರಾದ ಕೆಂಪತಿಮ್ಮಯ್ಯ, ಬೈಲ ನರಸಯ್ಯ, ಯೋಗಣ್ಣ, ನೂರಾರು ಗ್ರಾಮದವರು, ಮಹಿಳೆಯರು, ಡಾಕ್ಟರ್ ವಿ ಆಂಜಿನಪ್ಪ ಮತ್ತು ಕುಟುಂಬದವರು ಹಾಜರಿದ್ದರು.